ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ಪರೋಕ್ಷ ಚುನಾವಣೆ ಅಂದ್ರೇನು, ಪರೋಕ್ಷ ಚುನಾವಣೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ವಿಚಾರಗಳನ್ನು ನೋಡೋಣ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಪ್ರತ್ಯಕ್ಷ ಚುನಾವಣೆಯ ಕೆಲವು ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಅದಕ್ಕೆ ತದ್ವಿರುದ್ಧ ರೂಪದಲ್ಲಿ ಪರೋಕ್ಷ ಚುನಾವಣೆ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ವಿ. ಪರೋಕ್ಷ ಚುನಾವಣೆ, ಇಂಡೈರೆಕ್ಟ್ ಎಲೆಕ್ಷನ್ ಅಂತಂದ್ರೆ ಇಲ್ಲೇ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ದೇಶದ ಆಡಳಿತಾತ್ಮಕ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂತಹ ವ್ಯವಸ್ಥೆಯನ್ನು ಪರೋಕ್ಷ ಚುನಾವಣೆ ಎಂದು ಕರಿತೀವಿ. ಈ ಪರೋಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ಸಕ್ರಿಯವಾಗಿ ಭಾಗವಹಿಸುವುದಿಲ್ಲ, ಬದಲಾಗಿ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಆಡಳಿತಾತ್ಮಕ ಮುಖ್ಯಸ್ಥರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳ ಮತ್ತು ಪ್ರತಿನಿಧಿಗಳ ಮಧ್ಯದಲ್ಲಿ ನೇರ ಸಂಬಂಧ ಇರ್ತದೆ, ಅಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳು ಇರುವುದಿಲ್ಲ. ಬಟ್ ಪರೋಕ್ಷ ಚುನಾವಣೆಯಲ್ಲಿ ಪ್ರಜೆಗಳ ಮತ್ತು ಆಡಳಿತಾತ್ಮಕ ಮುಖ್ಯಸ್ಥರ ಮಧ್ಯದಲ್ಲಿ ಜನಪ್ರತಿನಿಧಿಗಳು ಸಂಪರ್ಕ ಕೊಂಡಿಯ ಹಾಗೆ ಮೀಡಿಯೇಟರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಪ್ರತ್ಯಕ್ಷ ಚುನಾವಣೆಗೂ ಮತ್ತು ಪರೋಕ್ಷ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸಗಳು ಅದಾವೆ. ಹೀಗಾಗಿ ಪರೋಕ್ಷ ಚುನಾವಣೆಯಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳದ್ದೇ ಕಾರುಬಾರು ಅಂತಲೂ ಹೇಳ್ಬೋದು. ಯಾಕಂದರೆ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಭಾಗವಹಿಸುವ ಕಾರಣಕ್ಕಾಗಿ, ಪ್ರಜೆಗಳ ಪರವಾಗಿ ಜನಪ್ರತಿನಿಧಿಗಳು ಮತ ಚಲಾವಣೆ ಮಾಡುವಂಥ ಕಾರಣಕ್ಕಾಗಿ ಪರೋಕ್ಷ ಚುನಾವಣೆಯನ್ನು ಪ್ರತಿನಿಧಿಗಳ ಪರವಾದ ಚುನಾವಣೆ ಅಂತಲೂ ಕೂಡ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಪರೋಕ್ಷ ಚುನಾವಣೆ ಅಂತಂದರೆ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ದೇಶದ ಆಡಳಿತಾತ್ಮಕ ಅಥವಾ ಸರ್ಕಾರವನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಮತ ಚಲಾವಣೆ ಮಾಡುತ್ತಾರಲ್ಲ, ಈ ಚುನಾವಣೆಯನ್ನು ಪರೋಕ್ಷ ಚುನಾವಣೆ ಅಂತೇಳಿ ಕರೀತಾರೆ. Indirect election means voting elect a group of members in the first instance from electoral college as an intermediary body to elect representatives. ಅಂದರೆ ಈ ಒಂದು ಚುನಾವಣೆಯಲ್ಲಿ ಅಂದರೆ ಪರೋಕ್ಷ ಚುನಾವಣೆಯಲ್ಲಿ ಪ್ರಜೆಗಳ ಪ್ರತಿನಿಧಿಗಳು ಅಲ್ಲಿ ಮತದಾರರಾಗಿರುತ್ತಾರೆ. ಅವರನ್ನು ನಾವು ಇಲೆಕ್ಟೋರಲ್ ಕಾಲೇಜ್ ಅಥವಾ ನಿರ್ವಾಚಕ ಗಣ ಅಂತೇಳಿ ಕರೀಬೋದು. ಈ ನಿರ್ವಾಚಕ ಗಣದ ಸದಸ್ಯರು ಪ್ರತಿನಿಧಿಗಳನ್ನು ಅಥವಾ ಆಡಳಿತಾತ್ಮಕ ಮುಖ್ಯಸ್ಥರನ್ನು ಆರಿಸುತ್ತಾರೆ ಚುನಾವಣೆ ಮೂಲಕ ಮತ ಚಲಾವಣೆ ಮಾಡಿ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಅಂತಂದರೆ ಭಾರತದ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ ಜೊತೆಗೆ ಸಂಸತ್ತಿನ ಮೇಲ್ಸದನವಾದಂಥ ರಾಜ್ಯಸಭಾ ಚುನಾವಣೆ ಜೊತೆಗೆ ರಾಜ್ಯದಲ್ಲಿರುವಂತಹ ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ಈ ಎಲ್ಲ ಚುನಾವಣೆಗಳಲ್ಲಿ ಪ್ರತಿನಿಧಿಗಳು ಓಟ್ ಹಾಕ್ತಾರೋ, ಪ್ರಜೆಗಳು ಅಲ್ಲೇ ಭಾಗವಹಿಸಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಇಲೆಕ್ಟೋರಲ್ ಕಾಲೇಜಿನ ಮೆಂಬರ್ಸು ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡುವಂಥ ಒಂದು ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾರೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಂದರೆ ಇಲೆಕ್ಟೋರಲ್ ಕಾಲೇಜಿನಲ್ಲಿರುವಂತಹ ಮೆಂಬರ್ಸ್ ಯಾರು ಅಂತಂದರೆ ಭಾರತದ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು, ಇಲೆಕ್ಟೆಡ್ ಮೆಂಬರ್ಸ್ ಆರ್ ವೋಟಿಂಗ್ ಟು ದಿ ಪ್ರೆಸಿಡೆಂಟ್ ಇಲೆಕ್ಷನ್. ನಂತರ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಎಲೆಕ್ಟೆಡ್ ಮೆಂಬರ್ಸ್ ಓನ್ಲಿ ಕ್ಯಾನ್ ವೋಟ್ ಟು ದಿ ಪ್ರೆಸಿಡೆಂಟ್ ಇಲೆಕ್ಷನ್. ಹೀಗಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಈ ನಿರ್ವಾಚಕ ಗಣದ ಸದಸ್ಯರು ಮಾತ್ರ ಮತ ಚಲಾವಣೆ ಮಾಡುತ್ತಾರೆ. ಅದು ಪರೋಕ್ಷ ಚುನಾವಣೆ ಮೂಲಕ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಜೊತೆಗೆ ಉಪರಾಷ್ಟ್ರಪತಿ ಚುನಾವಣೆಯು ಕೂಡ ಪರೋಕ್ಷ ಚುನಾವಣೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಸಂಸತ್ತಿನ ಉಭಯ ಸದನಗಳ ಎಲ್ಲ ಸದಸ್ಯರು ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುತ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಪರೋಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ನೇರವಾಗಿ ಮತ ಚಲಾವಣೆ ಮಾಡೋದಿಲ್ಲ, ಬದಲಾಗಿ ತಮ್ಮನ್ನಾಳುವಂಥ ಪ್ರತಿನಿಧಿಗಳು ಆಡಳಿತಾತ್ಮಕ ಮುಖ್ಯಸ್ಥರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಅಮೇರಿಕಾದ ಅಧ್ಯಕ್ಷರ ಚುನಾವಣೆಯು ಕೂಡ ಪರೋಕ್ಷ ಚುನಾವಣೆ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ಅಮೇರಿಕಾದಲ್ಲಿಯೂ ಕೂಡ ನಮ್ಮ ದೇಶದಲ್ಲಿರುವ ಹಾಗೆ ಸುಮಾರು 50
ರಾಜ್ಯಗಳು ಅದಾವ. ಆ 50 ರಾಜ್ಯಗಳಲ್ಲಿಯೂ ಕೂಡ ಮೊದಲು ರಾಷ್ಟ್ರಪತಿ ಬೆಂಬಲಿತ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ. ನಂತರ ಆ ರಾಷ್ಟ್ರಪತಿ ಬೆಂಬಲಿತ ಅಭ್ಯರ್ಥಿಗಳು ವಿನ್ ಆದ ನಂತರ ರಾಷ್ಟ್ರಪತಿ ಅಭ್ಯರ್ಥಿಗೆ ಅವರು ಓಟ್ ಹಾಕುತ್ತಾರೆ. ಹೀಗಾಗಿ ಅಲ್ಲಿಯೂ ಕೂಡ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಪರೋಕ್ಷ ಚುನಾವಣೆ ಅಂತಂದರೆ ಪ್ರಜೆಗಳು ನೇರವಾಗಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಪ್ರಜೆಗಳು ತಮ್ಮನ್ನಾಳುವಂಥ ಪ್ರತಿನಿಧಿಗಳ ಮುಖಾಂತರವಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಇಲ್ಲಿ ಪರೋಕ್ಷ ಚುನಾವಣೆಯ ಬಗ್ಗೆ ನಾವು ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಅದರ ಕೆಲವು ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಹೆಚ್ಚು ಸಮರ್ಥವಾಗಿ ಅರ್ಥವಾಗುತ್ತದೆ ಅನ್ನುವಂತಹ ವಿಚಾರವನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಒಂದನೆಯ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯ ಇದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಸೆಲೆಕ್ಷನ್ ಆಫ್ ಬೆಸ್ಟ್ ಕ್ಯಾಂಡಿಡೇಟ್ಸ್. ಯಾಕೆ ಸಮರ್ಥವಾದ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಆಯ್ಕೆ ಆಗುತ್ತಾರೆ ಅಂತಂದ್ರೆ ಮುಖ್ಯವಾಗಿ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಇಲ್ಲಿ ಮತದಾರರು ಆಗಿರ್ತಾರೆ. ಹೀಗಾಗಿ ಪ್ರಜ್ಞಾವಂತ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಉತ್ತಮ ಸಮರ್ಥ ವ್ಯಕ್ತಿಯನ್ನ ಆಯ್ಕೆ ಮಾಡುತ್ತಾರೆ. ಹೀಗಾಗಿ ಸಮರ್ಥವಾದ ಪ್ರತಿನಿಧಿಗಳಿಂದ ಹೆಚ್ಚು ಸಮರ್ಥವಾದ ಅಭ್ಯರ್ಥಿಗಳು ಪರೋಕ್ಷ ಚುನಾವಣೆಯ ಮುಖಾಂತರವಾಗಿ ಆಯ್ಕೆ ಆಗುತ್ತಾರೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಇಲ್ಲೇ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಈ ಚುನಾವಣೆ ಸಾಧ್ಯವಾಗುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. In these methods, candidates are elected by the intelligent voters. ಅಂದರೆ ಪ್ರಜ್ಞಾವಂತ ಮತದಾರರಿಂದ ಪ್ರತಿನಿಧಿಗಳು ಆಯ್ಕೆಯಾಗಿರ್ತಾರೋ ಅಂತಹ ಪ್ರಜ್ಞಾವಂತ ಮತದಾರರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಮತದಾರ ಆಗುವ ಕಾರಣಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಜ್ಞಾವಂತರನ್ನು ಆಯ್ಕೆ ಮಾಡಲು ಇಲ್ಲಿ ಅವಕಾಶಗಳಿವೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಇಲೆಕ್ಟರಲ್ ಕಾಲೇಜಿನಲ್ಲಿರುವಂತಹ ಮೆಂಬರ್ಸು ವೆಲ್ ನಾಲೆಜೇಬಲ್ ಪರ್ಸನ್ ಆದ ಕಾರಣಕ್ಕಾಗಿ ಹೆಚ್ಚಿನ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಪಾಸಿಬಿಲಿಟಿ ಈ ಒಂದು ಚುನಾವಣೆಯಲ್ಲಿ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಇಲ್ಲೇ ನೋಡ್ರಿ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ವಿಚಾರವನ್ನು ನಾವು ನೋಡೋದಾದ್ರೆ ಇಲೆಕ್ಟ್ರಲ್ ಕಾಲೇಜಿನ ಎಲ್ಲ ಸದಸ್ಯರು ಕೂಡ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೋ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೋ ಅದು ನಮ್ಮ ಭಾರತ ದೇಶದಲ್ಲಿ ಘನತಾಗತ ಅಥವಾ ಗೌರವಾನ್ವಿತ ಹುದ್ದೆಗಳು ಅಂತೇಳಿ ನಾವು ಕರಿತೀವಿ. ನಂತರ ಎರಡನೇ ಪ್ರಚಾರದ ಆರ್ಭಟವಿರುವುದಿಲ್ಲ. ಯಾಕಂದ್ರೆ ಪರೋಕ್ಷ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಹೀಗಾಗಿ ಜೊತೆಗೆ ಈ ಒಂದು ಪರೋಕ್ಷ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುವಂತಹ ಮತದಾರರು ಪ್ರಜ್ಞಾವಂತ ಮತದಾರರು ಆಗಿರ್ತಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಆರ್ಭಟದ ಪ್ರಚಾರಕ್ಕೆ ಅವಕಾಶವಿಲ್ಲ. ಪ್ರಿವೆನ್ಷನ್ ಅನ್ಹೆಲ್ದಿ ಕ್ಯಾಂಪೇನ್. ಹೌದಾ, ಅನವಶ್ಯಕವಾಗಿ ದುಂದು ವೆಚ್ಚ ಮಾಡೋದಾಗಿರ್ಬೋದು, ಪ್ರಜೆಗಳಿಗೆ ಆಸೆ ಆಮಿಷಗಳನ್ನು ಒಡ್ಡೋದಾಗಿರ್ಬೋದು, ಹೌದಾ, ಬಿರುಸಿನ ತುರುಸಿನ ಪ್ರಚಾರ ಮಾಡೋದಾಗಿರ್ಬೋದು, ಇದು ಪರೋಕ್ಷ ಚುನಾವಣೆಯಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಇಲ್ಲಿ ರಾಜಕೀಯ ಪಕ್ಷಗಳ ಪ್ರಚಾರದ ಹಾವಳಿಯಾಗಿರ್ಬೋದು, ಬಿರುಸಿನ ಮತ್ತು ರಾಜಕೀಯ ಪಕ್ಷಗಳ ಆರ್ಭಟ ಪರೋಕ್ಷ ಚುನಾವಣೆಯಲ್ಲಿ ಕಾಣಸಿಗೋದಿಲ್ಲ ಅಂತೇಳಿ ನಾವು ಕಾಣ್ತೇವೆ. ನಿಮಗೆ ಗೊತ್ತಿರುವ ಹಾಗೆ ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ಉಪರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ನಡೆದಂತಹ ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ತಿನ ಚುನಾವಣೆಗಳಾಗಿರ್ಬೋದು, ಆ ಚುನಾವಣೆಗಳ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತೇ ಇರೋದಿಲ್ಲ. ಅಷ್ಟು ಶಾಂತಯುತವಾಗಿ ಅಲ್ಲಿ ಚುನಾವಣೆಗಳು ನಡೆಯುತ್ತವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ನೇರವಾಗಿ ಪ್ರಜೆಗಳು ಈ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಹೀಗಾಗಿ ಹೆಚ್ಚಿನ ಪ್ರಚಾರದ ಆರ್ಭಟ ಅನ್ನೋದು ಈ ಚುನಾವಣೆಯಲ್ಲಿ ಇರೋದಿಲ್ಲ. ಬಟ್ ಪ್ರತ್ಯಕ್ಷ ಚುನಾವಣೆಯಲ್ಲಿ ಬಿರುಸಿನ ತುರುಸಿನ ಭರ್ಜರಿ ಪ್ರಚಾರದ ಚುನಾವಣೆಗಳಲ್ಲಿ ನಡೀತವೆ. ಆದರೆ ಈ ಪರೋಕ್ಷ ಚುನಾವಣೆಯಲ್ಲಿ ಹೆಚ್ಚಿನ ಆರ್ಭಟಗಳು ಇರುವುದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಇಲ್ಲೇ ಪ್ರಚಾರದ ಆರ್ಭಟವಿರೋದಿಲ್ಲ, ಜೊತೆಗೆ ಅಲ್ಲಿ ಪ್ರಜ್ಞಾವಂತ ಮತದಾರರು ಹೆಚ್ಚಿನ ಜ್ಞಾನವುಳ್ಳವರಾಗಿರ್ತಾರೆ. ಹೀಗಾಗಿ ಅವರು ಹೆಚ್ಚಿಗೆ ಭಾವನಾತ್ಮಕ ಸಂಗತಿಗಳಿಗೆ ಅವರು ಮಾರು ಹೋಗುವುದಿಲ್ಲ. ಹೀಗಾಗಿ ಇಲ್ಲೇ ಪ್ರಚಾರದ ಆರ್ಭಟವಿಲ್ಲದೆ ಶಾಂತಿಯುತವಾಗಿ ಪರೋಕ್ಷ ಚುನಾವಣೆಗಳು ನಡೆಯುತ್ತವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಜೊತೆಗೆ
ಮೂರನೇ ಪ್ರಮುಖವಾದ ಲಕ್ಷಣ ಯಾವುದು ಅಂತಂದ್ರೆ ಶಾಂತಯುತವಾದಂತಹ ಮತದಾನ. ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಹೆಚ್ಚು ಸಾಮರ್ಥ್ಯವುಳ್ಳವರಾಗಿರ್ತಾರೋ, ಜ್ಞಾನವುಳ್ಳವರಾಗಿರ್ತಾರೋ. ಹೀಗಾಗಿ ಇವರು ಯಾವುದೇ ರೀತಿ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಶಾಂತ ರೀತಿಯಿಂದ ಸಹನೆಯಿಂದ ಚುನಾವಣೆಯಲ್ಲಿ ಭಾಗವಹಿಸುವುದರಿಂದ ಪರೋಕ್ಷ ಚುನಾವಣೆಯು ಶಾಂತಯುತವಾಗಿ ನಡೆಯುತ್ತದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ದ ಇಂಡೈರೆಕ್ಟ್ ಇಲೆಕ್ಷನ್ ಕಂಡಕ್ಟೆಡ್ ಓನ್ಲಿ ಪೀಸ್ಫುಲ್ ವೋಟಿಂಗ್. ಯಾಕಂದ್ರೆ ಶಾಂತಯುತವಾದಂಥ ಮತದಾನಗಳು ನಡೀತಾವೆ. ಯಾಕಂದ್ರೆ ಮತದಾರರ ಸಂಖ್ಯೆ ಕಡಿಮೆ ಇರುವುದರಿಂದ ಮತ್ತು ಮತದಾರರು ಹೆಚ್ಚು ಪ್ರಜ್ಞಾವಂತ ಮತದಾರರಾದ ಕಾರಣಕ್ಕಾಗಿ ಇಲ್ಲಿ ಶಾಂತಯುತವಾದಂತಹ ಮತದಾನಗಳು ನಡೆಯುತ್ತವೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿ ಬಿರುಸಿನ ತುರುಸಿನ ಆರ್ಭಟಗಳು ಇರೋದಿಲ್ಲ, ಹಿಂಸಾತ್ಮಕ ಕೃತ್ಯಗಳಿಗೆ ಅವಕಾಶಗಳು ಇರೋದಿಲ್ಲ. ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಶಾಂತಯುತವಾಗಿ ಪರೋಕ್ಷ ಚುನಾವಣೆಗಳು ನಡೆಯುತ್ತವೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ ಮತ್ತೊಂದು ಪ್ರಮುಖವಾದ ಲಕ್ಷಣ ಏನು ಅಂತಂದ್ರೆ ಭಾವೋದ್ರೇಕಕ್ಕೆ ಅವಕಾಶವಿಲ್ಲ. ಯಾಕಂದ್ರೆ ಇಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು, ಜನರ ಮಾನಸಿಕ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ಅವರನ್ನು ಹಾದಿ ತಪ್ಪಿಸುವಂಥ ಯಾವುದೇ ಪ್ರಕ್ರಿಯೆಗಳು ಪರೋಕ್ಷ ಚುನಾವಣೆಯಲ್ಲಿ ನಡೆಯೋದಿಲ್ಲ. ಭಾವೋದ್ರೇಕಕ್ಕೆ ಅವಕಾಶವಿರುವುದಿಲ್ಲ. ಲಿಟಿಲ್ ಸ್ಕೋಪ್ ಫಾರ್ ಇಮೋಷನ್ಸ್. ಯಾಕಂದ್ರೆ ಜನರ ಇಮೋಷನ್ಸನ್ನು ಬಳಕೆ ಮಾಡಿಕೊಂಡು ಅವರ ಓಟನ್ನು ಡೈವರ್ಟ್ ಮಾಡುವಂಥ ಯಾವುದೇ ಪ್ರಕ್ರಿಯೆಗಳು ಪರೋಕ್ಷ ಚುನಾವಣೆಯಲ್ಲಿ ನಡೆಯೋದಿಲ್ಲ. ಇವೆಲ್ಲವೂ ಕೂಡ ಪ್ರತ್ಯಕ್ಷ ಚುನಾವಣೆಯಲ್ಲಿ ನಡೀಬೋದು, ಬಟ್ ಪರೋಕ್ಷ ಚುನಾವಣೆಯಲ್ಲಿ ಭಾವೋದ್ರೇಕಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಇಲ್ಲಿ ವೋಟರ್ಸ್ ಯಾರಿರ್ತಾರೆ ಅಂತಂದ್ರೆ ವೆಲ್ ಎಜುಕೇಟೆಡ್ ಆ್ಯಂಡ್ ವೆಲ್ ಪೊಲಿಟಿಕಲ್ ನಾಲೆಜಬಲ್ ಪರ್ಸನ್ಸ್ ಇಲ್ಲಿ ಇರ್ತಾರೆ. ರಾಜಕೀಯವಾಗಿ ಜ್ಞಾನವಂತರಾದಂತಹ ಮತದಾರರು ಪರೋಕ್ಷ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುವುದರಿಂದ ಇಲ್ಲಿ ಯಾವುದೇ ರೀತಿಯವರ ಭಾವನೆಗಳ ಜೊತೆ ಆಟ ಆಡೋಕ್ಕೆ ಅವಕಾಶಗಳು ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ ಕೊನೆಯದಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚಿನ ಸೂಕ್ತ. ಅಂದ್ರೆ ಪರೋಕ್ಷ ಚುನಾವಣೆಯು ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತ ಅಂತ ಕರಿತೀವಿ. ಸೂಟೇಬಲ್ ಟು ಡೆವಲಪಿಂಗ್ ನೇಷನ್ಸ್. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಪರೋಕ್ಷ ಚುನಾವಣೆಯಲ್ಲಿ ಜನರು ನೇರವಾಗಿ ಭಾಗವಹಿಸಕ್ಕೆ ಸಾಧ್ಯ ಇಲ್ಲ. ಬಟ್ ಹಿಂದುಳಿದ ರಾಷ್ಟ್ರಗಳಲ್ಲಿ ಬಡತನ, ಅನಕ್ಷರತೆ ಹೆಚ್ಚಾದಂಥ ರಾಷ್ಟ್ರಗಳಲ್ಲಿ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ರೆ ಹೆಚ್ಚಿಗೆ ಒಳ್ಳೆಯದು ಅಂತೇಳಿ ನಾವು ಕಾಣ್ತೇವೆ. ಯಾಕಂದ್ರೆ ಹಿಂದುಳಿದ ರಾಷ್ಟ್ರಗಳಲ್ಲಿ ಅನಕ್ಷರಸ್ಥರ ಸಂಖ್ಯೆ ಮತ್ತು ಬಡತನದ ಬೇಗೆಯಲ್ಲಿ ಬೆಳೆಯುತ್ತಿರುವಂತಹ ಜನರು ಹೆಚ್ಚಾಗಿರುವ ಕಾರಣಕ್ಕಾಗಿ ಅವರು ತಮ್ಮ ಓಟನ್ನು ಮಾಡ್ಕೊಳ್ಬೋದು, ಅಥವಾ ಹಣದ ಜೊತೆಗೆ ಉಡುಗೊರೆಯ ಆಮಿಷಕ್ಕೆ ಒಳಗಾಗಿ ಅವರು ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಪರವಾಗಿ ವಿಚಾರ ಮಾಡದೆ ಓಟ್ ಹಾಕ್ಬೋದು. ಆದರೆ ಪ್ರತಿನಿಧಿಗಳು ಒಳ್ಳೆ ರೀತಿ ಪ್ರಜ್ಞಾವಂತರಿರ್ತಾರಲ್ಲ, ಆ ಪ್ರತಿನಿಧಿಗಳು ಆಡಳಿತಾತ್ಮಕ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂಥ ಪರೋಕ್ಷ ಚುನಾವಣೆ ಇತ್ತು ಅಂತಂದ್ರೆ ಅದು ಒಳ್ಳೆಯದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗುವಂತಹ ಒಂದು ವ್ಯವಸ್ಥೆ ಪರೋಕ್ಷ ಚುನಾವಣೆಯಲ್ಲಿರುವ ಕಾರಣಕ್ಕಾಗಿ ಪರೋಕ್ಷ ಚುನಾವಣೆಯು ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತ ಅಂತ ನಾವು ಕರೀತೀವಿ. ಇಟ್ ಈಸ್ ಸುಟೇಬಲ್ ಟು ಡೆವಲಪಿಂಗ್ ನೇಷನ್ಸ್ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. Since a majority of the voters are ignorant, not educated and intelligent, hence a small group of politically educated and wise voters select representatives responsible and public spirited representatives. ಹೀಗಾಗಿ ಇಲ್ಲೇ ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಮುಂದಿನ ಅವಧಿಯಲ್ಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ನಾವು ವಿಚಾರಗಳನ್ನು ನೋಡೋಣ. ನಮಸ್ಕಾರ.